हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಏನಿದೆ ಸ್ವಲ್ಪ ಲೆಂದಿ ಆಗಬಹುದು, ಲಾಸ್ಟ್ ವರೆಗೂ ನೋಡಿ। ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದು। KA ಮುಖಾಂತರ KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನೋಟಿಫಿಕೇಶನ್ಸ್ ಗಳನ್ನ ಬಿಟ್ಟಿರುವಂತದ್ದು। ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಬಹಳ ಇಂಪಾರ್ಟೆಂಟ್ ಆದಂತ ಮುಖ್ಯವಾದಂತ ಅಪ್ಡೇಟ್ಸ್ ಗಳಿದೆ। ನೀವು ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ್ ಆದ್ಮೇಲೆ ನೀವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ। ಈ ಒಂದು ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಿಮಗೆ ಬಿಗ್ ಲಾಸ್ ಅಂತಾನೆ ಹೇಳ್ತೀನಿ। ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ। ಅದಕ್ಕಿಂತ ಮುಂಚೆ ವಿಡಿಯೋನ ಶುರು ಮಾಡೋಣ, ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, 90% ಜನ ಸಬ್ಸ್ಕ್ರೈಬ್ ಆಗದೇ ವಿಡಿಯೋಸ್ನ ನೋಡ್ತಿದ್ದಾರೆ। ಹಾಗಾಗಿ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಎಷ್ಟೊಂದು ಜನ ಲೈಕ್ ಕೂಡ ಮಾಡ್ತಿಲ್ಲ, ಇವಾಗಲೇ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬೇಗ 300 ಲೈಕ್ಸ್ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನೀವು KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಬಿಟ್ಟಿರುವಂಥದ್ದು ಏನು ಅಂತಂದರೆ, ಈಗ ನಾನು ಫಸ್ಟ್ ಈಗ ನೋಡೋದಾದರೆ ಫಸ್ಟ್ ನಾನು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ಸ್ ಅನ್ನ ಬಿಟ್ಟಿದ್ದಾರೆ। ಒಂದು ಲಿಸ್ಟ್ ಅಂದ್ರೆ ಒಂದು ಪಾಯಿಂಟ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ KA ಮುಖಾಂತರ। ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಗಳಿಗೆ ಯಾರೆಲ್ಲ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ, ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ। 8 ಪಾಯಿಂಟ್ ಇರುವಂತ ಒಂದು ನೋಟಿಫಿಕೇಶನ್ ಅನ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ। ಇದರಲ್ಲಿ ಏನಿದೆ ಅಂತ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳು ಬೇಕಾದ ಕಾರ್ಯವಿಧಾನಗಳು ಏನ್ ಮಾಡಬೇಕು। ನೀವು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ನೀವೆಲ್ಲ ಏನ್ ಮಾಡಬೇಕು ಅಂತ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ। ಓಕೆ, ಅದರಲ್ಲಿ ಏನಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ। ಈಗಲೇ ಹೇಳ್ತಾ ಇದ್ದೀನಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಸ್। KCET ವಿದ್ಯಾರ್ಥಿಗಳಿಗೂ ಕೂಡ ನೆಕ್ಸ್ಟ್ ಒಂದು ಅಪ್ಡೇಟ್ ಇದೆ, ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿ, ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ। ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದು। ಓಕೆ ನೋಡಿ, ಇಲ್ಲಿ ಈಗಾಗಲೇ ತಿಳಿದಿರುವಂತೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದವರಿಗೆ ಯಾವುದೇ ಚಾಯ್ಸ್ಗಳು ಲಭ್ಯವಿರುವುದಿಲ್ಲ। ಈಗ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಲಾಸ್ಟ್ ಆಗಿರುತ್ತೆ, ಅದಾದ್ಮೇಲೆ ಇದೇ ರೀತಿಯಾದಂತಹ ಚಾಯ್ಸ್ ಎಂಟ್ರಿ ಇರೋದಿಲ್ಲ। KCET ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ, ಅವ್ರಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ। ಓಕೆ, ನಿಮ್ಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಚಾಯ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ। ಯಾರಿಗೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಓಕೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರೋದಿಲ್ಲ। ಅಂತಹ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಶುಲ್ಕ ಪಾವತಿಸದಿದ್ದಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದೊಳಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯತಕ್ಕದ್ದು। ಈಗ ಅಂದ್ರೆ ಆಯುಷ್, ಡೆಂಟಲ್, ಮೆಡಿಕಲ್ ವಿದ್ಯಾರ್ಥಿಗಳು ಹಂಚಿಕೆಯಾದ ಸೀಟ್ಗೆ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ। ಯಾರು ಫೀಸ್ ಅನ್ನ ಪೇಮೆಂಟ್ ಮಾಡಿಲ್ಲ ಅವರು ಫೀಸ್ ಅನ್ನ ಪೇಮೆಂಟ್ ಮಾಡಾದ್ಮೇಲೆ ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟಿಂಗ್ ನ ಮಾಡಬೇಕಾಗುತ್ತೆ। ಓಕೆ, ಯಾರು ವೈದ್ಯಕೀಯ ಮತ್ತೆ ದಂತವೈದ್ಯಕೀಯ ಆಯುಷ್ ಕೋರ್ಸುಗಳಿಗೆ ಓಕೆ ಆಯುಷ್ ಕೋರ್ಸುಗಳಿಗೆ ಹಿಂದಿನ ಸುತ್ತಿನಲ್ಲಿ ಈ ಮೊದಲು ಸಿದ್ಧ ಶುಲ್ಕವನ್ನು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು। ನೀವು ಹಿಂದೆ ಏನು ಶುಲ್ಕವನ್ನ ಪಾವತಿ ಮಾಡಿರ್ತೀರ ಫಸ್ಟ್ ರೌಂಡ್ ಅಲ್ಲಿ, ಅದೇ ಈಗೇನು ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ಅದಕ್ಕೆ ಅವರು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ। ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ ವೈದ್ಯಕೀಯ ಸೀಟಿಗೆ ಪಾವತಿಸಿದ್ದ ಕಾಷನ್ ಡೆಪಾಸಿಟ್ ಅನ್ನು ಈ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿದ್ದಲ್ಲಿ ಮಾತ್ರ ಹೊಂದಾಣಿಕೆ ಮಾಡಲಾಗುವುದು। ಆ ಒಂದು ವಿದ್ಯಾರ್ಥಿ ಫಸ್ಟ್ ರೌಂಡ್ ಅಲ್ಲಿ MBBS ಸೀಟ್ಗೆ ಯಾರೆಲ್ಲ ಕಾಷನ್ ಡೆಪಾಸಿಟ್ ಅನ್ನ ಮಾಡಿದ್ರಿ ಫಸ್ಟ್ ರೌಂಡ್ ಅಲ್ಲಿ, ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿದ್ದಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಸೀಟ್ ಸಿಕ್ಕಿದ್ರೆ ಆ ಒಂದು ಕಾಷನ್ ಡೆಪಾಸಿಟ್ ಅನ್ನ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸೀಟ್ಗೆ ಹೊಂದಾಣಿಕೆಯನ್ನ ಮಾಡ್ತಾರೆ। ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ ವೈದ್ಯಕೀಯ ಸೀಟು ಹಂಚಿಕೆಯಾಗದಿದ್ದಲ್ಲಿ ಕಾಷನ್ ಡೆಪಾಸಿಟ್ ಅನ್ನ ಮಾಡಿ ನಿಮ್ಗೆ ಏನಾದ್ರೂ ವೈದ್ಯಕೀಯ ಸೀಟು ಸಿಗ್ಲಿಲ್ಲ ಅಂತ ಅಂದ್ರೆ MBBS ಸೀಟು ಸಿಗ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಷನ್ ಡೆಪಾಸಿಟ್ ಅನ್ನ ಪಾವತಿಸಲಾಗುವುದು ಅಂತ ಹೇಳಿದ್ದಾರೆ। ಆದ್ರೆ ಹಂಚಿಕೆಯಾದ ಬೇರೆ ಕೋರ್ಸುಗಳಿಗೆ ಕಾಷನ್ ಡೆಪಾಸಿಟ್ ಹೊಂದಾಣಿಕೆ ಆಗೋದಿಲ್ಲ। ಈಗ ವೈದ್ಯಕೀಯ ಸೀಟ್ ಅಂದ್ರೆ MBBS ಸೀಟ್ಗೆ ನೀವೇನ್ ಮಾಡಿರ್ತೀರಾ ಕಾಷನ್ ಡೆಪಾಸಿಟ್ ಅನ್ನ, ಅದು MBBS ಸೀಟ್ಗೆ ಮಾತ್ರ ಕಾಷನ್ ಡೆಪಾಸಿಟ್ ಹೊಂದಾಣಿಕೆ ಆಗುವಂಥದ್ದು, ಬೇರೆ ಕೋರ್ಸ್ಗಳಿಗೆ ಅದು ಹೊಂದಾಣಿಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ। ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ ಥರ್ಡ್ ಪಾಯಿಂಟ್, ವೈದ್ಯಕೀಯ ಸೀಟು ಹಂಚಿಕೆಯಾದ NRI ಅಥವಾ
ಮ್ಯಾನೇಜ್ಮೆಂಟ್ ಕೋಟಾದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಮತ್ತು ದಂತ ವೈದ್ಯಕೀಯ ಆಯುಷ್ ಸೀಟುಗಳನ್ನು ಪಡೆದವರು ಮೂಲ ದಾಖಲೆಗಳನ್ನು ಕೆಇಎ ಬೆಂಗಳೂರಲ್ಲಿ ಹೋಗಿ ಸಲ್ಲಿಸಬಾರದು. ಇಂತಹ ಒಂದು ವಿದ್ಯಾರ್ಥಿಗಳು ಯಾರು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟನ್ನು ಯಾರು ಪಡ್ಕೊಂಡಿರ್ತೀರ ಅವರು, ಹಾಗೆ NRI ಕೋಟಾದಲ್ಲಿ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದ ವಿದ್ಯಾರ್ಥಿಗಳೆಲ್ಲ ಯಾರೆಲ್ಲ ಸೀಟನ್ನು ಪಡ್ಕೊಂಡಿರ್ತೀರ ಅವರು ಬೆಂಗಳೂರಿಗೆ ಹೋಗಿ ಮೂಲ ದಾಖಲೆಗಳನ್ನು ಸಲ್ಲಿಸಬಾರದು ಅಂತ ಕೊಟ್ಟಿದ್ದಾರೆ. ಆದರೆ ಸಂಬಂಧಿಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವ ಸಮಯದಲ್ಲಿ ಆಯಾ ಕಾಲೇಜುಗಳಿಗೆ ಹೋಗಿ ಮೂಲ ದಾಖಲೆಗಳನ್ನ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ನೀವು ಏನು ಈ ಒಂದು ಗೌರ್ಮೆಂಟ್ ಸೀಟ್ನ ಗೌರ್ಮೆಂಟ್ ಕಾಲೇಜಲ್ಲೇ ಪಡ್ಕೊಂಡಿರ್ತೀರ, ಹಾಗೆ NRI ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಯಾರೆಲ್ಲ ಸೀಟನ್ನು ಪಡ್ಕೊಂಡಿರ್ತೀರ ಅವರು ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಟೈಮಲ್ಲಿ ನೀವು ಹೋಗಿ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಬೇಕಾಗಿರುತ್ತೆ. ನೀವು KEಗೆ ಏನೋ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಪಾಯಿಂಟು. ನೆಕ್ಸ್ಟ್ ಪಾಯಿಂಟು ಏನು ಅಂತ, ಹಂಚಿಕೆಯಾಗಿರುವ ವೈದ್ಯಕೀಯ ಸೀಟುಗಳು ಬೇಡವೆನಿಸಿದಲ್ಲಿ ನಿಮ್ಗೇನಾದರೂ MBBS ಸೀಟ್ ಸಿಕ್ಕಿದೆ, ನಿಮ್ಗೆ ಏನಾದರೂ ಬೇಡ ಅನ್ಸಿದ್ರೆ 25ನೇ ತಾರೀಕು 9ನೇ ತಿಂಗಳು 2024 ಸಂಜೆ 5:15 ಒಳಗಡೆ ನೀವು KE ಬೆಂಗಳೂರಿಗೆ ಹೋಗಿ ಖುದ್ದಾಗಿ ಹೋಗಿ ಸೀಟನ್ನು ರದ್ದನ್ನು ಮಾಡಿಸ್ಬೇಕು, ಕ್ಯಾನ್ಸಲೇಷನ್ನ ಮಾಡಿಸ್ಬೇಕು. ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಅಮೌಂಟ್ ವಿಲ್ ಬಿ ಫಾರ್ಟಿಫೈಡ್ ಅಂತ ಕೊಟ್ಟಿದ್ದಾರೆ. ನೀವೇನು ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಕಟ್ಟಿದ್ದೀರಾ ಅದು ನಿಮಗೆ ವಾಪಸ್ಸು ಬರೋದಿಲ್ಲ. ಓಕೆ, ಇದೊಂದು ಭಾಳ ಇಂಪಾರ್ಟೆಂಟು. ನೀವೇನಾದರೂ ಕ್ಯಾನ್ಸಲೇಷನ್ ಮಾಡಿಸಿದ್ರೆ MBBS ಸೀಟನ್ನು ನಿಮಗೆ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಏನು ಕಟ್ಟಿರ್ತೀರ ಫಸ್ಟ್ ರೌಂಡ್ ಅಲ್ಲಿ, ಈಗ ನಿಮಗೆ ಅದು ರಿಟರ್ನ್ ಆಗೋದಿಲ್ಲ, ರೀಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಹಂಚಿಕೆ ಆಗಿರುವ ದಂತ ವೈದ್ಯಕೀಯ ಆಯುಷ್ ಸೀಟುಗಳು ಬೇಡವೆನಿಸಿದಲ್ಲಿ, ಇದು ಡೆಂಟಲ್ ಮತ್ತೆ ಆಯುಷ್ ಕೋರ್ಸ್ಗಳಿಗೆ ಯಾರೆಲ್ಲ ಸೀಟ್ ಬೇಡ ಅನ್ಸಿದ್ರೆ 25ನೇ ತಾರೀಕು ಒಳಗಡೆ ನೀವು 5:15 ಒಳಗಡೆ KEಗೆ ಹೋಗಿ ಖುದ್ದಾಗಿ ಹೋಗಿ 10,000 ದಂಡವನ್ನು ಕಟ್ಟಿ ನೀವು ಸೀಟನ್ನು ಕ್ಯಾನ್ಸಲೇಷನ್ ಮಾಡಬೇಕಾಗತ್ತೆ. ಓಕೆ, ಹೆಸರಿನಲ್ಲಿ ಪಡೆದ DD ಸಲ್ಲಿಸಬೇಕು ಪಾವತಿ ಇಲ್ಲದೆ ಇದ್ದಲ್ಲಿ. ಓಕೆ, ನೀವೇನು ಈ ಒಂದು 10,000 ದಂಡವನ್ನು ನೀವು ಅಲ್ಲೋಗಿ ಕಟ್ಟಬೇಕಾಗತ್ತೆ, ಯಾರು ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ. ಓಕೆ, 7ನೇ ಪಾಯಿಂಟ್ ನೀವು ನೋಡ್ತಿರ್ಬೋದು, ಈ ಮೇಲಿನ 5 ಮತ್ತು 6ರಂತೆ ದಂಡ ಪಾವತಿಸಿ ರದ್ದು ಪಡಿಸಿಕೊಂಡ ನಂತರ ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ರೌಂಡ್ ಈಗೇನಾದರೂ ನೀವು ಇಲ್ಲಿ 5 ಮತ್ತು 6 ದಂಡ ಪಾವತಿಸಿ, ಈ ಮೇಲಿನ 5 ಮತ್ತು 6 ನೀವೆಲ್ಲ ಯಾರ್ಯಾರ ಮೆಡಿಕಲ್ ಮತ್ತು ಡೆಂಟಲ್ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರೆಲ್ಲ ದಂಡವನ್ನು ಪಾವತಿಸಿ ನೀವು ಯಾರು ಸೀಟ್ ಕ್ಯಾನ್ಸಲೇಷನ್ನ ಮಾಡ್ಕೊಂಡಿರ್ತೀರ ಅವರು ಆನ್ಲೈನ್ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲು ಅವಕಾಶವನ್ನು ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಆನ್ಲೈನ್ ಮಾಪಪ್ ರೌಂಡಲ್ಲಿ ಮತ್ತೆ ನೀವು ಅವಕಾಶವನ್ನು ಪಡ್ಕೋಬಹುದು. ಓಕೆ, ಹೊಸದ 8ನೇ ಪಾಯಿಂಟ್ ನೋಡಬಹುದು, ಸೀಟು ರದ್ದು ಪಡಿಸಿಕೊಳ್ಳದ ಹಾಗೂ ಕಾಲೇಜಿಗೆ ಸೇರ್ಪಡೆಗೊಳ್ಳದವರು 1 ವರ್ಷದ ಶುಲ್ಕ ಮತ್ತು 10,000 ದಂಡವನ್ನು ಪಾವತಿಸಬೇಕಾಗುತ್ತದೆ. ಇದು ಬಹಳ ಇಂಪಾರ್ಟೆಂಟು. ನಿಮಗೆ MBBS ಸೀಟ್ ಸಿಕ್ಕಿದೆ, ಡೆಂಟಲ್ ಸಿಕ್ಕಿದೆ, ಆಯುಷ್ ಸಿಕ್ಕಿದೆ, ಇಂಥ ಒಂದು ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಸೀಟನ್ನು ಪಡ್ಕೊಂಡಿರುವಂಥವ್ರು ಅವರು ಕಾಲೇಜ್ಗೆ ಹೋಗದೇ ಇದ್ದರೆ ಅಥವಾ ನೀವು ಅಡ್ಮಿಷನ್ ಮಾಡಿಸದೇ ಇದ್ದರೆ ನೀವು ದಂಡವನ್ನು 10,000 ದಂಡ ಮತ್ತು ಫಸ್ಟ್ ಇಯರ್ ಫೀಸ್ ಏನಿರುತ್ತೆ ಆ ಒಂದು ಫಸ್ಟ್ ಇಯರ್ ಫೀಸ್ ಮತ್ತು 10,000 ದಂಡವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಇದು ನೀಟ್ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದನ್ನು ಯಾರೆಲ್ಲ ನೋಡಿರ್ತಾರೆ ಈ ಒಂದು ವಿಡಿಯೋ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಅವ್ರಿಗೆ ಭಾಳ ಯೂಸ್ಫುಲ್ ಆಗಿರುತ್ತೆ. ಓಕೆ, ಇದು ನೀಟ್ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಈಗ CET ವಿದ್ಯಾರ್ಥಿಗಳಿಗೆ, KCET ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತಂದರೆ, ಓಕೆ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭಾಳ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಇದು KCET ವಿದ್ಯಾರ್ಥಿಗಳಿಗೆ. ಇದು ಚಾಯ್ಸ್ ಎಂಟ್ರಿ. ಓಕೆ, ನಾನು ಭಾಳ ಟೈಮ್ ತೊಗೊಳೋದಿಲ್ಲ. ಯಾವೊಂದು ವಿದ್ಯಾರ್ಥಿ ಅಂದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗು, B ಫಾರ್ಮಾ, D ಫಾರ್ಮಾ ಕೋರ್ಸ್ಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ. ಓಕೆ, ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ರಿಲೀಸ್ ಮಾಡಿರುವಂಥದ್ದು. ಓಕೆ, ನಿಮಗೆಲ್ಲ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದೆ. ಆ ಒಂದು ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಇರುತ್ತೆ. KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೋಬೇಕು ಅಂತಂದರೆ ನಿಮಗೆ ಫಸ್ಟು ಚಾಯ್ಸ್ 1, 2, 3, 4 ಅಂತ ನಿಮಗೆ ಚಾಯ್ಸ್ ಎಂಟ್ರಿ ನಿಮಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಆ ಒಂದು ಡೀಟೇಲ್ಸನ್ನು ಇಲ್ಲಿ ನಿಮಗೆ ನಿಮಗೆ ಫಸ್ಟು ಚಾಯ್ಸ್ ಎಂಟ್ರಿ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಆ ಒಂದು ಚಾಯ್ಸ್ ಎಂಟ್ರಿ ಡೀಟೇಲ್ಸನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಎಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ನಿಮಗೆ ಫಸ್ಟ್ ಚಾಯ್ಸ್ 1 ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅಂದರೆ ನಿಮ್ಗೆ ಏನಾದರೂ ಸೀಟ್ ಇಷ್ಟ ಆಗಿದ್ದು ನೀವು ಏನಾದರೂ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ ನೀವು ಹೋಗಿ ಕಾಲೇಜ್ಗೆ ಡೈರೆಕ್ಟಾಗಿ ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ನೀವು ಫೀಸನ್ನು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಆದಮೇಲೆ ನೆಕ್ಸ್ಟ್ ಏನು ನೀವು ಮಾಡಬೇಕು ಅಂತ ಅಂದರೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ನಿಮ್ಮ ಒಂದು ರಿಪೋರ್ಟಿಂಗ್ನ ಮಾಡಬೇಕಾಗತ್ತೆ, ಅಡ್ಮಿಷನ್ನ ಮಾಡಬೇಕಾಗತ್ತೆ. ಓಕೆ, ಇದು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಚಾಯ್ಸ್ 2 ಮತ್ತು ಚಾಯ್ಸ್ 3
ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಕೇಳಬೇಕು, ನೀವು ಇಲ್ಲಿ ಏನು ಅಂತಂದರೆ ನಿಮಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನೀವೇನಾದರೂ ಇನ್ನೂ ಉತ್ತಮವಾದ ಸೀಟನ್ನು ಪಡೆಯೋದಕ್ಕೆ ಎರಡನೇ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವೇನಾದರೂ ಹೋಗಬೇಕು ಅಂತ ಅಂದರೆ ನೀವು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರಾಧಿಕಾರದ ವೆಬ್ಸೈಟ್ನಿಂದ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ನೀವು ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಅಭ್ಯರ್ಥಿಗೆ UGCET ಕೋರ್ಸುಗಳಾದ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮಾ ಸೈನ್ಸು, ವೆಟರ್ನರಿ ಇವೆಲ್ಲ ಕೋರ್ಸ್ಗಳು ಏನಿದೆ ಆ ಒಂದು ಎರಡನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನ್ನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾಗಿದ್ದಲ್ಲಿ, ಓಕೆ, ಸೀಟು ಹಂಚಿಕೆಯಾಗಿದ್ದಲ್ಲಿ ಎರಡನೇ ಮುಂದುವರೆದ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿ ಶುಲ್ಕವನ್ನು ಪಾವತಿಸಬೇಕು. ಮೊದಲೆಲ್ಲ ನಿಮಗೆ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರನ್ನ ಮಾಡಬೇಕಾದ್ರೆ ಯಾವುದೇ ಒಂದು ಫೀಸನ್ನು ಪೇ ಮಾಡಬೇಕಾಗಿದ್ದಿಲ್ಲ. ಆದರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಸ್ಟೂಡೆಂಟ್ಸ್ ಎಲ್ಲ ಯಾರು ಇದ್ದಾರೆ ಅವರು ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಎಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಮತ್ತೆ ನಾವು ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದಾ ಅಂತ ನೀವಿಲ್ಲಿ ಕೇಳ್ತಾ ಇದ್ರಿ. ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಇನ್ನೊಂದು ಚಾಯ್ಸ್ 2 ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಮತ್ತೆ ನಿಮಗೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ನಿಮಗೆ ಇಲ್ಲಿ ಹೇಳಿರುವಂತದ್ದು. ಓಕೆ, ಚಾಯ್ಸ್ 2 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಅಂತ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ, ಇಲ್ಲಿ ಹೊಸದಾಗಿ ಆಯ್ಕೆಗಳನ್ನ ಆಪ್ಷನ್ಸ್ ಅನ್ನ ಸೇರಿಸಲು ಅವಕಾಶವನ್ನ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಮತ್ತೆ ನಿಮಗೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ. ಓಕೆ, ಇದು ಚಾಯ್ಸ್ 2 ಬಗ್ಗೆ ಸಂಬಂಧಿಸಿದಂತೆ. ಹಾಗೆ ಚಾಯ್ಸ್ 3 ಬಗ್ಗೆ ನಿಮಗೆ ಗೊತ್ತಾ ಇದೆ, ಯಾವ ಒಂದು ವಿದ್ಯಾರ್ಥಿ ನಿಮಗೆ ಸಿಕ್ಕಿರುವಂಥ ಕಾಲೇಜು ಇಷ್ಟ ಆಗಿರೋದಿಲ್ಲ ಅದನ್ನ ನೀವು ಕ್ಯಾನ್ಸಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ, ಇದು ಚಾಯ್ಸ್ 3 ಬಗ್ಗೆ ಆಗಿರುತ್ತೆ. ಹಾಗೆ ಚಾಯ್ಸ್ 4 ನೀವು ಯಾವುದೇ ಒಂದು ನಿಮಗೆ ಸೀಟು ತೃಪ್ತಿಕರವಾಗಿಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ಡೈರೆಕ್ಟ್ ಆಗಿ ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಇದೆಲ್ಲ ನಾನು PDF ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೇನೆ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ಇವಾಗ ಜಾಯ್ನ್ ಆಗಿ, ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಮೆಸೇಜ್ ಮಾಡಿ, ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಸ್ಟೂಡೆಂಟ್ಸ್ ಎಲ್ಲರೂ ಟೇಕ್ ಕೇರ್, ಬೈ ಸ್ಟೂಡೆಂಟ್ಸ್.